ಯೇಸುವಿನ ಮಂದಿರದಲ್ಲಿ ಸಂಭ್ರಮದ ಕ್ರಿಸ್ಮಸ್ ದಿನಾಚರಣೆ. ಗಂಗಾವತಿ ನಗರದ ಕೊಪ್ಪಳ ಹಾಗೂ ರಾಯಚೂರು ರಸ್ತೆಯ ಬಳಿ ಇರುವ ಬಾಲ ಯೇಸುವಿನ ಮಂದಿರದಲ್ಲಿ ಬುಧವಾರದಂದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕ್ರಿಸ್ಮಸ್ ದಿನಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಯೇಸುವಿನ ತಾಯಿ ಮೇರಿ ಸೇರಿದ ಯೇಸು ಕ್ರಿಸ್ತನ ಪ್ರತಿಮೆಗೆ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು. ಯೇಸು ಕ್ರಿಸ್ತನ ತತ್ವ ಸಂದೇಶಗಳನ್ನು ಕುರಿತು ಮಾತನಾಡಿ, ದೇವರು ಮಾನವ ರೂಪವಾಗಿ ಭೂಮಿಗೆ ಅವತರಿಸಿದ ದಿನವನ್ನೇ ಯೇಸು ಕ್ರಿಸ್ತನ ಜನ್ಮ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಿನಲ್ಲಿ ಸಡಗರ, ಸಂತೋಷ, ಸಂಭ್ರಮ, ದೇವದೂತನನ್ನ ಪೂಜಿಸಲಾಗುತ್ತದೆ. ಪ್ರೀತಿ, ತ್ಯಾಗಮಯಿ, ಕರುಣಾಮಯಿ, ಸಮರಸದ ಸಂದೇಶಗಳು ಜನ್ಮ ಸಾರ್ಥಕತೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸುತ್ತಾ ಸಮಾಜ ಬಾಂಧವರಿಗಾಗಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಬೈಬಲ್ ಪಠಣವನ್ನು ನಡೆಸಲಾಯಿತು. ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಸಮಾಜ ಬಾಂಧವರು ಭಾಗವಹಿಸಿ ಪರಸ್ಪರ ಶುಭಾಶಯಗಳು ವಿನಿಮಯ ಮಾಡಿಕೊಂಡರು. ವೃಕ್ಷ ಹಾಗೂ ಸ್ಯಾಂಟೋ ಕ್ಲಾಸ್ ಸೇರಿದಂತೆ ಯೇಸುವಿನ ಜನನ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಕ್ರಿಸ್ಮಸ್ ಆಚರಣೆಗೆ ಸಂಬಂಧಿಸಿದಂತೆ ಭಕ್ತರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು. ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕ್ರಿಸ್ಮಸ್ ಸಂತಸ, ಸಡಗರ, ಸಂಭ್ರಮದ ಹಬ್ಬ. ಪ್ರತಿಯೊಂದು ಮನೆಗಳಲ್ಲಿ ಆಚರಿಸುವಂಥ ಹಬ್ಬ. ಏಕೆಂದರೆ ದೇವರು ಮಾನವರಾಗಿ ಬಂದಿದ್ದು, ದೇವರು ತಮ್ಮ ಪ್ರೀತಿಯನ್ನು ನೀಡಲಿಕ್ಕೆ ಬಂದಿದ್ದು. ಆ ಪ್ರೀತಿಯ ಪ್ರತೀಕವೇ ಕ್ರಿಸ್ತನ ಜನನವಾಗಿದೆ. ಹಾಗಾಗಿ ಇಂದು ಪ್ರತಿಯೊಬ್ಬರು ಈ ಹಬ್ಬವನ್ನು ಉಡುಗೊರೆಯನ್ನು ನೀಡುವುದರ ಮೂಲಕ ಸಂತಸವನ್ನು, ಸಂಭ್ರಮವನ್ನು ಆಚರಿಸುತ್ತಾರೆ. ಇದರ ಉದ್ದೇಶವಾದರೂ ಏನು? ಕ್ರಿಸ್ತ ಒಬ್ಬ ರಾಜ್ಯಾತಿ ರಾಜ್ಯ ದೇವಕುಮಾರ ತಾವಾಗಿದ್ದರೂ ಬಡವರಲ್ಲಿ ಬಡವರಾಗಿ, ದೀನರಲ್ಲಿ ದೀನರಾಗಿ ಒಂದು ಧನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು. ದೇವರು ತಾವು ಒಂದೇ ಒಂದು ಮಾತು ಹೇಳಿದರೆ ಎಲ್ಲವನ್ನ ಸೃಷ್ಟಿ ಮಾಡುವಂಥ ಸರ್ವ ಅಧಿಕಾರವುಳ್ಳವಂಥ ವ್ಯಕ್ತಿ, ಸರ್ವಶ್ರೇಷ್ಠ. ಆದರೆ ಉಲುಮಾನವನ ನಡುವೆ ಉಲುಮಾನವನ ಕಷ್ಟ, ನೋವು, ದುಃಖ, ದುಗುಡಗಳನ್ನು ಅರಿತುಕೊಂಡು ಅವರಲ್ಲಿ ಒಬ್ಬರಾಗಿ ಅವುಗಳನ್ನು ಎದುರಿಸಿ ನಿಲ್ಲಬಹುದು ಎಂಬುದನ್ನು ಪ್ರಭು ಕ್ರಿಸ್ತರು ತಾವಾಗಿ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕೋಪ ಮಾಡಿಕೊಳ್ಳುವಾಗ, ದುಃಖ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಬದಲಾಗಿ ಬಂದದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಗಬೇಕು. ಯಾವುದಕ್ಕೂ ಬೇಜಾರು ಮಾಡಿಕೊಳ್ಳದೆ ದೇವರು ಕೊಟ್ಟಂಥದ್ದು ದೇವರಿಗೆ ಮೀಸಲಾದದ್ದು. ಹಾಗಾಗಿ ಆ ದೇವರಿಗೆ ಸ್ತುತಿಯಾಗಲಿ ಎಂಬುದಾಗಿ ನಾವು ಆ ದೇವರ ನುಡಿಯಂತೆ, ದೇವರ ವಾಕ್ಯದಂತೆ ನಡೆಯುವಂಥ ಭಕ್ತರು ನಾವಾಗಬೇಕಾಗಿದೆ. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಕ್ರಿಸ್ಮಸ್ ಅಂದಾಕ್ಷಣ ಅಲ್ಲಿ ನೋಡ್ಬೋದು 3 ರೀತಿಯ ಮುಖ್ಯ ಸೂಚನೆಗಳು ಅಥವಾ ವಸ್ತುಗಳನ್ನು. ಪ್ರಪ್ರಥಮವಾಗಿ ಗೋಧಲಿ. ಯಾವುದೇ ಒಂದು ದೇವಾಲಯಕ್ಕೆ ಹೋಗ್ಬೋದು ಅಥವಾ ಮನೆಗಳಲ್ಲಿ ನೋಡ್ಬೋದು, ಅನೇಕರು ಈ ಗೋಧಲಿಯನ್ನು ನಿರ್ಮಿಸ್ತಾರೆ. ಎರಡನೇದಾಗಿ ನಕ್ಷತ್ರ. ಎಲ್ಲರ ಮನೆ ಮುಂದೆ ಈ ಒಂದು ನಕ್ಷತ್ರ, ಅಂಗಡಿ ಮುಂದೆ ಆಗ್ಬೋದು, ದೇವಾಲಯ ಮುಂದೆ ಆಗ್ಬೋದು, ಅಥವಾ ಜನಸಾಮಾನ್ಯರ ಮನೆ ಮುಂದೆ ಈ ಒಂದು ನಕ್ಷತ್ರವನ್ನು ಹಾಕಿರ್ತಾರೆ. ಮೂರನೇದಾಗಿ ಕ್ರಿಸ್ಮಸ್ ಟ್ರೀ. ಎಲ್ಲರನ್ನು ಆಕರ್ಷಿಸುವಂಥ ಸುಂದರವಾದಂಥ ಆ ಒಂದು ಕ್ರಿಸ್ಮಸ್ ಟ್ರೀ. ಹಾಗಾಗಿ ಪ್ರಪ್ರಥಮವಾಗಿ ಗೋಧಲಿಯಲ್ಲಿ ದೇವರು ಜನಿಸಿದರು. ಹಾಗಾಗಿ ಆ ಗೋಧಲಿ ಎಂಥದ್ದು ಹೇಗಿರುತ್ತೆ? ಬಹುಶಃ ನಾವು ನೋಡ್ಬೋದು, ದನದ ಕೊಟ್ಟಿಗೆಯಲ್ಲಿ ವಾಸನೆ ಬರುತ್ತೆ. ಎಂಡೆ ಕಸ ಮತ್ತು ಅಲ್ಲಿರುವಂಥ ಗಂಧಲ ಇದೆಲ್ಲವೂ ವಾಸನೆಯನ್ನು ನೀಡುತ್ತೆ. ಅಲ್ಲಿ ಯಾರು ಇರಲಿಕ್ಕೆ ಇಚ್ಛೆ ಪಡೋಂಗಿಲ್ಲ. ಆದರೆ ದೇವರು ಆ ಒಂದು ದನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದ್ರು. ಇಂದು ನಾವೆಲ್ಲ ಬಯಸುವುದು ಏನು? ಹೈಫೈ ಹಾಸ್ಪಿಟಲನ್ನು ಬಯಸ್ತೀವಿ. ಅಲ್ಲಿ ಎಲ್ಲವೂ ಸುಸಜ್ಜಿತವಾಗಿರುತ್ತೆ. ಅಲ್ಲಿ ಹುಟ್ಟಲಿಕ್ಕೆ ಎಲ್ಲರೂ ಬಯಸ್ತಾರೆ. ಆದರೆ ಕ್ರಿಸ್ತ ಅಲ್ಲಿ ಹುಟ್ಟಲಿಲ್ಲ, ಬದಲಾಗಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಹಾಗಾಗಿ ಆ ಒಂದು ಕಲ್ಮಶವಾದಂಥ ಮತ್ತು ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ಕೆಟ್ಟದ್ದು, ಪಾಪಗಳು ತುಂಬಿಕೊಳ್ಳುವುದರಿಂದ
ಅವುಗಳನ್ನು ಶುಭ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಅಂಥವರ ನಡುವೆ ಕ್ರಿಸ್ತ ಜನ್ಮ ತಾಳಿದ. ಹಾಗಾಗಿ ನಮ್ಮ ಮನಸ್ಸು, ಹೃದಯ, ಆತ್ಮ ಎಲ್ಲವೂ ದ್ವೇಷ, ಹಗೆತನ, ಮತ್ಸರ ಇವುಗಳಿಂದ, ಕ್ರೋಧ, ಮದದಿಂದ ತುಂಬಿದೆ. ಹಾಗಾಗಿ ಕ್ರಿಸ್ತ ನನ್ನಲ್ಲಿ ಹುಟ್ಟಬೇಕಾಗಿದೆ. ನನ್ನಲ್ಲಿರುವಂಥ ಈ ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನ, ದ್ವೇಷ ಎಲ್ಲವನ್ನ ನನ್ನಿಂದ ತೊಡೆದಾಕಿದಾಗ ನನ್ನ ಹೃದಯ ಸಹ ಹೈಫೈ ಹಾಸ್ಪಿಟ್ಲ್ ಆಗುತ್ತೆ, ಪರಿಶುದ್ಧವಾಗಿರುತ್ತೆ. ಅಲ್ಲಿ ಕ್ರಿಸ್ತ ಜೊತೆಲಿದ್ದಾಗ ನಾವು ಸುಂದರವಾಗಿರಲಿಕ್ಕೆ ಸಾಧ್ಯ. ಎರಡನೇದಾಗಿ ನಕ್ಷತ್ರ ಏನನ್ನು ಸೂಚಿಸ್ತದೆ? ಬಹಳ ಮಿಣುಗುತ್ತೆ. ಎಲ್ಲರೂ ಆ ನಕ್ಷತ್ರ ನೋಡ್ತಾರೆ. ಏಕೆ ನೋಡ್ರಿ, ಆ ಒಂದು ಚಳಿಯಲ್ಲಿ ನಡುಗುತ್ತಾ ಮಲಗಿದಂಥ ಆ ಕುರಿಗಳನ್ನು ಕಾಯುವಂಥ ಕುರುಬರಿಗೆ ಈಗೋ ದೇವರೊಬ್ಬ ಹುಟ್ಟಿದ್ದಾನೆ ಬೆತ್ಲೆಹೇಮ್ ಗೋದಲಿಲಿ, ಹೋಗಿ ನೋಡ್ರಿ ಅಂತ ಹೇಳ್ತಾರೆ. ಅವರಿಗೆ ಎಲ್ಲಿ ದನ ಕಾಯೋರಿಗೆ ಏನು ಕಾಣುತ್ತೆ, ಎಲ್ಲಿ ಅಂತ ಹುಡುಕ್ತಾರೆ. ಆಗ ನಕ್ಷತ್ರ ಕಾಣಿಸಿಕೊಳ್ಳುತ್ತೆ. ಆ ನಕ್ಷತ್ರವನ್ನು ಹಿಂಬಾಲಿಸಿ ಹೋಗ್ತಾರೆ, ದೇವರನ್ನು ನೋಡ್ತಾರೆ, ಆರಾಧಿಸ್ತಾರೆ. ಅದೇ ರೀತಿ 3 ರಾಯರು ಸಹ ಆ ನಕ್ಷತ್ರವನ್ನು ನೋಡ್ತಾರೆ. ನಕ್ಷತ್ರ ಕರೆದೊಯ್ತೆ ದೇವಕುಮಾರ ಹುಟ್ಟಿದ ಬಳಿಗೆ. ಅದೇ ರೀತಿ ನಮಗೂ ಸಹ ಇಂದು ಬೆಳಕನ್ನು ನೀಡುವಂಥ ಆ ನಕ್ಷತ್ರವನ್ನು ನಾವು ಹಿಂಬಾಲಿಸಬೇಕಾಗಿದೆ. ಆ ಬೆಳಕನ್ನು ಮಿಣುಗುವ ತಾರೆಯನ್ನು ತೋರಿಸುವಂಥದ್ದು ಆ ದೇವಕುಮಾರ, ದೇವರು. ಹಾಗಾಗಿ ಆ ದೇವರನ್ನು ಹಿಂಬಾಲಿಸುವಂಥ ವ್ಯಕ್ತಿಗಳಾಗಬೇಕೇ ಹೊರತು ಮಾನವನು ಅಡ್ಡ ದಾರಿಗೆ, ಇನ್ಯಾವುದೋ ಕೆಟ್ಟ ಚಟಕ್ಕೆ ಕರೆದೊಯ್ಯುವಂಥ ಆ ಮಾರ್ಗವನ್ನು, ಆ ದಾರಿಯನ್ನು ನಾವು ತುಳಿಯದೆ ದೇವರು ತೋರಿಸುವಂಥ ಆ ನಕ್ಷತ್ರದ ಬೆಳಕಿನ ಹಾದಿಯಲ್ಲಿ ನಡೆಯುವಂಥ ಮಕ್ಕಳಾಗಬೇಕಾಗಿದೆ. ಮೂರನೇದಾಗಿ ಕ್ರಿಸ್ಮಸ್ ಟ್ರೀ. ಬಹುಶಃ ಎಲ್ಲೇ ನೋಡ್ರಿ ಕ್ರಿಸ್ಮಸ್ ಟ್ರೀ, ಆರ್ಟಿಫಿಷಿಯಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ಆಗಿರುವಂಥ ಕ್ರಿಸ್ಮಸ್ ಟ್ರೀಯನ್ನು ನೋಡ್ರಿ. ಎಲ್ಲ ಗಿಡಗಳಲ್ಲಿ ಎಲೆಗಳು